ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ತಮಗೆ ಏನು ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಪಿಂಚಣಿಗೆ ಸಂಬಂಧಪಟ್ಟಂತೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ. ಕಳೆದ ವಿಡಿಯೋದಲ್ಲಿ ತಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೆ ವೀಕ್ಷಕರೇ. ಆಗಸ್ಟ್ ತಿಂಗಳ ಪಿಂಚಣಿ ಹಣಕ್ಕಾಗಿ ಯಾರೆಲ್ಲ ವೇಟ್ ಮಾಡ್ತಾ ಇದ್ರಿ ಅಂಥವ್ರಿಗೆ ಗುಡ್ ನ್ಯೂಸ್ ಇದೆ ಅಂತ ಮಾಹಿತಿನ ತಿಳಿಸಿದ್ದೆ. ಮತ್ತು ಸರ್ಕಾರದ ಕಡೆಯಿಂದ ಆಗಸ್ಟ್ ತಿಂಗಳ ಪಿಂಚಣಿ ಹಣ ಕೂಡ ಟ್ರೆಜರಿಯಿಂದ ಈಗಾಗಲೇ DBT ಪುಷ್ ಆಗಿದೆ ಅಂತಲೂ ಕೂಡ ಮಾಹಿತಿನ ತಿಳಿಸಿದ್ದೆ. ಸೋಮವಾರದಿಂದ ಹಣನ ಬಿಡುಗಡೆ ಆಗುತ್ತೆ ಅಂತ ಹೇಳಿದೆ. ಅದೇ ರೀತಿಯಾಗಿ ಸೋಮವಾರದಿಂದ ಪಿಂಚಣಿ ಹಣ ಏನಿದೆ ಬಿಡುಗಡೆ ಆಗಿದೆ ವೀಕ್ಷಕರೇ. ಬಹಳಷ್ಟು ಪಿಂಚಣಿದಾರರಿಗೆ ಆಗಸ್ಟ್ ತಿಂಗಳ ಪಿಂಚಣಿ ಹಣ ಜಮಾ ಆಗಿದೆ. ಈ ವಿಡಿಯೋದಲ್ಲಿ ತಮಗೆ ಆಗಸ್ಟ್ ತಿಂಗಳ ಪಿಂಚಣಿ ಹಣ ಜಮಾ ಆಗಿರುವಂಥ ವಿತ್ ಪ್ರೂಫ್ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ವೀಕ್ಷಕರೇ, ನಾನು ಕಳೆದ ವಿಡಿಯೋದಲ್ಲಿ ತಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೆ. 4 ಅಥವಾ 5 ದಿನಗಳ ಒಳಗಾಗಿ ನಿಮಗೆ ಆಗಸ್ಟ್ ತಿಂಗಳ ಪಿಂಚಣಿ ಹಣ ನಿಮ್ಮ ಒಂದು ಖಾತೆಗೆ ಜಮಾ ಆಗುತ್ತೆ ಅಂತ ಮಾಹಿತಿನ ತಿಳಿಸಿದೆ. ಅದರಂತೆ ವೀಕ್ಷಕರೇ, ಈಗಾಗಲೇ ಆಗಸ್ಟ್ ತಿಂಗಳ ಪಿಂಚಣಿ ಹಣಕ್ಕಾಗಿ ವೇಟ್ ಮಾಡ್ತಕ್ಕಂಥ ಪಿಂಚಣಿದಾರರಿಗೆ ಪಿಂಚಣಿ ಹಣ ಜಮಾ ಆಗೋಕ್ಕೆ ಪ್ರಾರಂಭ ಆಗಿದೆ ವೀಕ್ಷಕರೇ. ನಾನು ಈ ವಿಡಿಯೋದಲ್ಲಿ ತಮಗೆ ವಿತ್ ಪ್ರೂಫ್ ಹಣ ಜಮಾ ಆಗಿರುವಂಥ ವಿತ್ ಪ್ರೂಫ್ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಯಾರಿಗೆಲ್ಲ ಆಗಸ್ಟ್ ತಿಂಗಳ ಪಿಂಚಣಿ ಹಣ ಜಮಾ ಆಗಿದೆ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇನ್ನೂ ಯಾರಿಗೆ ಆಗಸ್ಟ್ ತಿಂಗಳ ಪಿಂಚಣಿ ಹಣ ಜಮಾ ಆಗಿಲ್ಲ ಅಂಥವರು ಕೂಡ ಕಮೆಂಟ್ ಮೂಲಕ ಮಾಹಿತಿನ ತಿಳಿಸ್ಕೊಡಿ ಅಂತ ಹೇಳ್ತಾ, ಮತ್ತು ವೀಕ್ಷಕರೇ, ಯಾರಿಗೆಲ್ಲ ಆ ಪಿಂಚಣಿ ಹಣ ಬಂದಿಲ್ಲ ಇನ್ನೂ ಕೂಡ, ಅಥವಾ 2 ತಿಂಗಳಿಂದ 3 ತಿಂಗಳಿಂದ ಬಂದಿಲ್ಲ ಅಂತಂದರೆ ನೀವು ಏನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಮ್ಮನಿಗೆ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನೂ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತಂದರೆ ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ. ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪ್ ಅನ್ನೋ ಆಪ್ಷನ್ ಕೂಡ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ. ಮತ್ತು ಇನ್ನೂ ಯಾರು ನಮ್ಮದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಹೊಸದಾಗಿ ಯಾರಾದರೂ ನಮ್ಮದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಅನ್ನೋ ಆಪ್ಷನ್ ಇದೆ, ಸ್ಕ್ರೀನ್ ಮೇಲೆ ನೋಡ್ಕೋಬೋದು. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದ್ಸರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಆಲ್ ಆನ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಗಳು, ಹೊಸ ವಿಡಿಯೋಗಳು, ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನೀವು ಮೊದಲನೇದಾಗಿ ಪಡೆದುಕೊಳ್ಬೋದು ಅಂತ ಹೇಳ್ತಾ, ಬನ್ನಿ ವೀಕ್ಷಕರೇ, ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ನಾನು ಈ ವಿಡಿಯೋದಲ್ಲಿ ತಮಗೆ ವಿತ್ ಪ್ರೂಫ್ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಈಗಾಗಲೇ ಆಗಸ್ಟ್ ತಿಂಗಳ ಪಿಂಚಣಿ ಹಣ ನಾನು ಹೇಳಿರುವ ಹಾಗೆ ವೀಕ್ಷಕರೇ, ಆಗಸ್ಟ್ ತಿಂಗಳ ಪಿಂಚಣಿ ಹಣ ಬಿಡುಗಡೆ ಆಗಿದೆ. ಬಹಳಷ್ಟು ಫಲಾನುಭವಿಗಳಿಗೆ ಹಣನೂ ಕೂಡ ಜಮಾ ಆಗಿದೆ. ಇಲ್ಲಿ ತಮಗೆ ಸ್ಕ್ರೀನ್ ಮೇಲೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಹಣ ಜಮಾ ಆಗಿರುವಂಥ ವಿತ್ ಪ್ರೂಫ್ ನೋಡ್ಕೊಳ್ಬೋದು. ದಿನಾಂಕ 11/8/2026 ಸಂಧ್ಯಾ ಸುರಕ್ಷಾ ಯೋಜನೆ ಪಿಂಚಣಿ ಹಣ ಏನಿದೆ 1200 ರೂಪಾಯಿ ಪಿಂಚಣಿ ಹಣ ಜಮಾ ಆಗಿರುವಂಥದ್ದು ಈಗಾಗಲೇ ನಿಮಗೆ ಸ್ಕ್ರೀನ್ ಮೇಲೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ವೀಕ್ಷಕರೇ, ವಿಡಿಯೋ ನೋಡುವಂಥ ಯಾರೆಲ್ಲ ಒಂದು ಪಿಂಚಣಿದಾರರು ಇದ್ದೀರಿ, ಪಿಂಚಣಿ ಹಣದಾರರು ಯಾರೆಲ್ಲ ಇದ್ದೀರಿ, ನಿಮಗೆ ಪಿಂಚಣಿ ಹಣ ಜಮಾ ಆಗಿದೆನಾ ಇಲ್ವಾ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಜಮಾ ಆಗಿದ್ದರೆ ಜಮಾ ಆಗಿದೆ ಅಂತ ತಿಳಿಸ್ಕೊಡಿ. ಮತ್ತು ಜಮಾ ಆಗಿಲ್ಲ ಅಂತಂದರೆ ನಿಮ್ಮ ಒಂದು ಜಿಲ್ಲೆ ಯಾವುದಿದೆ ಆ ಒಂದು ಜಿಲ್ಲೆನೂ ಕೂಡ ಮೆನ್ಷನ್ ಮಾಡಿ ಅಂತ ಹೇಳ್ತಾ, ಇನ್ನು ವೀಕ್ಷಕರೇ, ಪಿಂಚಣಿ ಹಣ ಬರಬೇಕು ಅಂತಂದರೆ ನೀವು ಯಾವೆಲ್ಲ ದಾಖಲೆಗಳನ್ನು ಸಬ್ಮಿಟ್ ಮಾಡಬೇಕು ಅಂತ ನಾನು ಈಗಾಗಲೇ ತಮಗೆ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಅನೇಕ ಬಾರಿ ಕೂಡ. ಆದರೂ ಕೂಡ ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತಿದ್ದೀನಿ. ಭಾಳಷ್ಟು ಜನರು ನಮಗೆ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ವೀಕ್ಷಕರೇ, ನೀವು ಏನಾದರೂ ವೃದ್ಧಾಪ್ಯ ಯೋಜನೆ ಪಿಂಚಣಿನ ಪಡಿತಾ ಇದ್ದೀರಿ ಅಂತಂದರೆ ಮೊದಲನೇದಾಗಿ 60ರಿಂದ 64 ವರ್ಷದ ಹಿರಿಯ ನಾಗರಿಕರು ಯಾರೆಲ್ಲ ಇದ್ದಾರೆ ಅಂಥವರು ನೀವು ಪಿಂಚಣಿನ ಪಡಿತಕ್ಕಂಥವ್ರು. ನಿಮ್ಮ ಒಂದು ಪಿಂಚಣಿ ಬಂದಿಲ್ಲ, ಸ್ಟಾಪ್ ಆಗಿತ್ತು, ಕಳೆದ 2 ತಿಂಗಳಿಂದ 3 ತಿಂಗಳಿಂದ ಅಥವಾ 4 ತಿಂಗಳಿಂದ ಅಥವಾ 6 ತಿಂಗಳಿಂದನೂ ಕೂಡ ಪಿಂಚಣಿ ಹಣ ಬಂದಿಲ್ಲ ಅಂತಂದರೆ ನೀವು ಮೊದಲನೇದಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಮತ್ತು ನಿಮ್ಮ ಒಂದು ರೇಷನ್ ಕಾರ್ಡ್, ನಿಮ್ಮ ಒಂದು ವೋಟರ್ ID ಕಾರ್ಡ್ ಮತ್ತು ನಿಮ್ಮೊಂದು ವಯಸ್ಸಿನ ದೃಢೀಕರಣ ಪತ್ರ ಮತ್ತು ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ ಮತ್ತು ಆದಾಯ ಪ್ರಮಾಣ ಪತ್ರ ಮತ್ತು ನಿಮ್ಮೊಂದು ಪಿಂಚಣಿ ಆರ್ಡರ್ ಕಾಪಿ, ನಿಮ್ಮ ಒಂದು ಫೋಟೋ, ಇಷ್ಟು ದಾಖಲೆಗಳನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಗ್ರಾಮ ಆಡಳಿತ ಅಧಿಕಾರಿ ಇರ್ತಾರೆ ಅವರಿಗೆ ದಾಖಲೆಗಳನ್ನು ಸಬ್ಮಿಟ್ ಮಾಡಿ ವೆರಿಫಿಕೇಷನ್ನ ಮಾಡಿಸ್ಕೊಳ್ಬೇಕು. ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೊಂಡ್ರಿ ಅಂತಂದರೆ ಎಲ್ಲ ದಾಖಲೆಗಳು ಕೂಡ ವೆರಿಫೈ ಮಾಡ್ತಾರೆ. ವೆರಿಫೈ ಮಾಡಿದ ಮೇಲೆ ನೀವು ಅರ್ಹ ಪಿಂಚಣಿದಾರರು ಇದ್ದೀರಿ ಅಂತಂದರೆ ನಿಮಗೆ ಪಿಂಚಣಿ ಏನಿದೆ ಕಂಟಿನ್ಯೂ ಆಗಿ ಮುಂದುವರಿಸುವಂಥದ್ದು ವೀಕ್ಷಕರೇ. ತಹಸೀಲ್ದಾರ್ ಅವರು ಕೂಡ ಈ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಅವರ ಒಂದು ಲಾಗಿನ್ಗೆ ಬಂದ ನಂತರ ಅವರು ಅಪ್ರೂವಲ್ ಮಾಡುವಂಥದ್ದು ವೀಕ್ಷಕರೇ. ಹೀಗಾಗಿ ಈ ರೀತಿಯಾಗಿ ಪ್ರೋಸೆಸ್ ಇದೆ. ಇನ್ನು ವೀಕ್ಷಕರೇ, ಸಂಧ್ಯಾ ಸುರಕ್ಷಾ ಯೋಜನೆ ಪಿಂಚಣಿದಾರರೇನಿದ್ದಾರೆ ಅವರು ಕೂಡ ಇದೇ ರೀತಿಯಾಗಿರ್ತಕ್ಕಂಥ ದಾಖಲೆಗಳನ್ನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಬೇಕಾಗುತ್ತೆ. ಮತ್ತು ಅಂಗವಿಕಲ ಪಿಂಚಣಿನ ಪಡಿತಕ್ಕಂಥವ್ರು ಯಾವೆಲ್ಲ ದಾಖಲೆಗಳನ್ನು ಸಬ್ಮಿಟ್ ಮಾಡಬೇಕು, ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೊಳ್ಬೇಕು ಅಂತಂದರೆ ನಾನು ಹೇಳಿರುವಂಥ ಎಲ್ಲ ದಾಖಲೆಗಳನ್ನು ಕೂಡ ನೀವು ಕೂಡ ರೆಡಿ ಇಟ್ಕೊಳ್ಬೇಕಾಗುತ್ತೆ. ಏನೆಲ್ಲ ಅಂತಂದರೆ ಮೊದಲನೇದಾಗಿ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ವೋಟರ್ ID ಕಾರ್ಡ್ ಮತ್ತು ಬ್ಯಾಂಕ್ ಡೀಟೇಲ್ಸ್, ಆದಾಯ ಪ್ರಮಾಣ ಪತ್ರ ಮತ್ತು ವಯಸ್ಸಿನ ದೃಢೀಕರಣ ಪತ್ರ, ನಿಮ್ಮ ಒಂದು ಫೋಟೋ ಮತ್ತು ಬ್ಯಾಂಕ್ ಡೀಟೇಲ್ಸ್ ಏನಿದೆ ಎಲ್ಲವೂ ಕೂಡ ಇಟ್ಕೊಳ್ಬೇಕಾಗುತ್ತೆ. ಮತ್ತು ಆಧಾರ್ಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರ್, ಇಷ್ಟು ದಾಖಲೆಗಳನ್ನು ತೆಗೆದುಕೊಂಡು ಹೋಗಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೊಳ್ಬೇಕಾಗುತ್ತೆ. ಮತ್ತು ಅಂಗವಿಕಲ ಪಿಂಚಣಿನ ಪಡಿತಕ್ಕಂಥವ್ರು UDID ಕಾರ್ಡ್ ಕಡ್ಡಾಯವಾಗಿ ಮಾಡಿಸ್ಕೊಂಡಿರ್ಬೇಕಾಗುತ್ತೆ ವೀಕ್ಷಕರೇ.
ಯು ಡಿ ಐ ಡಿ ಕಾರ್ಡ್ ಮಾಡಿಸ್ಕೊಂಡಿಲ್ಲ ಅಂತಂದರೆ ನೀವು ಹಳೆಯ ಪಾಸ್ಬುಕ್ ಮೇಲೆ ಪಿಂಚಣಿ ಹಣ ಪಡಿತಾ ಇದ್ದೀರಿ ಅಂತಂದರೆ ನಿಮ್ಮ ಒಂದು ಪಿಂಚಣಿ ಹಣ ಸ್ಟಾಪ್ ಆಗ್ತಾಯಿದೆ ವೀಕ್ಷಕರೇ. ಇಷ್ಟು ತಮಗೆ ಪಿಂಚಣಿಗೆ ಸಂಬಂಧಪಟ್ಟಂತೆ ನೀವು ಕೇಳಿರ್ತಕ್ಕಂಥ ಕಮೆಂಟ್ಸ್ಗಳನ್ನು ಕಂಪ್ಲೀಟಾಗಿ ಮಾಹಿತಿನ ತಿಳಿದುಕೊಂಡು ತಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಈಗಾಗಲೇ ಏನು ರಾಜ್ಯ ಸರ್ಕಾರದ ಕಡೆಯಿಂದ ಆಗಸ್ಟ್ ತಿಂಗಳ ಪಿಂಚಣಿ ಹಣ ಬಿಡುಗಡೆಯಾಗಿದೆ. ಅದು ಅರ್ಹ ಪಿಂಚಣಿದಾರರಿಗೆ ಮಾತ್ರ ಬಿಡುಗಡೆಯಾಗಿದೆ ವೀಕ್ಷಕರೇ. ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸಿಲ್ಲ ಅಂತಂದರೆ ನಿಮಗೆ ಆಗಸ್ಟ್ ತಿಂಗಳ ಪಿಂಚಣಿ ಹಣ ಕೂಡ ಬರೋದಿಲ್ಲ. ಮುಂದೆ ನಿಮಗೆ ಸೆಪ್ಟೆಂಬರ್ ತಿಂಗಳದ್ದು ಪಿಂಚಣಿ ಹಣ ಕೂಡ ಬರುವುದಿಲ್ಲ. ಹೀಗಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸೋದು ಕಡ್ಡಾಯವಾಗಿರುತ್ತೆ ವೀಕ್ಷಕರೇ. ಇನ್ನು ರಾಜ್ಯದಲ್ಲಿ ವೀಕ್ಷಕರೇ ಭಾಳಷ್ಟು ಅನರ್ಹ ಪಿಂಚಣಿದಾರರ ಗುರುತಿಸಲ್ಪಟ್ಟಿದೆ. ಅನರ್ಹ ಪಿಂಚಣಿದಾರರು ಹೆಚ್ಚಾಗಿ ಲಾಭನ ಪಡಿತಾ ಇದ್ದಾರೆ ಅಂತ ಅನರ್ಹ ಪಿಂಚಣಿದಾರರಿಗೆ ರದ್ದು ಮಾಡಿದ್ದಾರೆ ವೀಕ್ಷಕರೇ. ಅವರು ಏನು ಲಾಭ ಪಡಿತಾ ಇದ್ರು ಪಿಂಚಣಿ ಆರ್ಡರ್ ಕಾಪಿಗಳನ್ನು ರದ್ದು ಮಾಡಿದ್ದಾರೆ ವೀಕ್ಷಕರೇ. ಹೀಗಾಗಿ ಇಷ್ಟು ದಾಖಲೆಗಳನ್ನು ನೀವು ಅರ್ಹ ಪಿಂಚಣಿದಾರರಿದ್ದೀರಿ ಅಂತ ವೆರಿಫಿಕೇಷನ್ ಮಾಡಿಸ್ಕೊಳ್ಬೋದು. ಇನ್ನು ವೀಕ್ಷಕರೇ ಯಾವೆಲ್ಲ ಒಂದು ಪಿಂಚಣಿದಿಂದ ಎಷ್ಟೆಷ್ಟು ಪಿಂಚಣಿ ಹಣ ಬರುತ್ತೆ ಅಂತ ತಮಗೆ ಕಂಪ್ಲೀಟಾಗಿ ನಾನು ಕಳೆದ ವಿಡಿಯೋದಲ್ಲಿ ತಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೆ. ಈಗಾಗಲೇ ನಾನು ತಿಳಿಸಿರೋ ಹಾಗೆ ನಿಮಗೆ ಆಗಸ್ಟ್ ತಿಂಗಳ ಪಿಂಚಣಿ ಹಣ ಯಾರಿಗೆಲ್ಲ ದಯವಿಟ್ಟು ಜಮಾ ಆಗಿದೆ ಮಾಹಿತಿಯನ್ನು ತಿಳಿಸ್ಕೊಡಿ ಕಮೆಂಟ್ ಮೂಲಕ ಅಂತ ಹೇಳ್ತಾ, ಇಷ್ಟು ಆಗಸ್ಟ್ ತಿಂಗಳ ಪಿಂಚಣಿಗೆ ಸಂಬಂಧಪಟ್ಟಂತೆ ನೀವೇನೆಲ್ಲ ಡೌಟ್ಸ್ಗಳನ್ನು ಕೇಳಿದಿರಿ ಎಲ್ಲದ್ರ ಬಗ್ಗೆಯೂ ಕೂಡ ಪಿನ್ ಟು ಪಿನ್ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ವೀಕ್ಷಕರೇ. ಪಿಂಚಣಿನ ಪಡಿತಕ್ಕಂಥವ್ರು ಮುಖ್ಯವಾಗಿ ಆದಾಯ ಪ್ರಮಾಣ ಪತ್ರದಲ್ಲಿರುವಂಥ ಆದಾಯನ ಕಡಿಮೆ ಮಾಡಿಸ್ಕೊಳ್ಬೇಕು ಅಂತ ರಾಜ್ಯ ಸರ್ಕಾರದ ಕಡೆಯಿಂದನೇ ಸೂಚನೆ ನೀಡಿರುವಂಥದ್ದು. ಅಂದರೆ 32,000ಕ್ಕಿಂತ ನಿಮ್ಮ ಒಂದು ವಾರ್ಷಿಕ ಆದಾಯ ಏನಿದೆ ಮಿತಿ ಹೆಚ್ಚಿರಬಾರದು ಅಂತ ಸರ್ಕಾರದ ಕಡೆಯಿಂದನೇ ಮಾಹಿತಿಯನ್ನು ತಿಳಿಸಿರುವಂಥದ್ದು. ಹೀಗಾಗಿ ನಿಮ್ಮೊಂದು ಆದಾಯ ಪ್ರಮಾಣ ಪತ್ರದಲ್ಲಿರುವಂಥ ಆದಾಯನ 32,000ಕ್ಕಿಂತ ಕಡಿಮೆ ಮಾಡಿಸ್ಕೊಳ್ಬೇಕು ವೀಕ್ಷಕರೇ. ಇದು ಸರ್ಕಾರದ ಕಡೆಯಿಂದನೇ ತಿಳಿಸಿರುವಂಥ ಸೂಚನೆ ಆಗಿರುತ್ತೆ. ಹೀಗಾಗಿ ವೀಕ್ಷಕರೇ ಇಷ್ಟು ಮಾಹಿತಿಗಳನ್ನು ಕಂಪ್ಲೀಟಾಗಿ ತಮಗೆ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ತಮಗೆ ಉಪಯುಕ್ತ ಅನಿಸಿತು ಅಂತಂದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಈ ಒಂದು ಮಾಹಿತಿನ ಇತರರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿಯಾಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.